ಕಿ ಈ ನಗರದ ಆರಾಧ್ಯ ದೇವರಾದ ಶ್ರೀ ಶಾಂತೇಶ್ವರಲ್ಲಿ ಹಣಿ ಮಾಡಿದ್ದು, ಇನ್ನೋರ್ವ ಆರಾಧ್ಯ ದೇವರಾದ ಶ್ರೀ ವಿಶ್ವನಾಥನ ಹಣಿ ಮಾಡಿದ್ದು, ಈ ಜಿಲ್ಲಾ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಬಿಜಾಪುರ ಕ್ಷೇತ್ರ ಶಿಕ್ಷಣ ಮತ್ತು ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹಿಂದಿ ಬಿಜಾಪುರ ಬದಲಾವಣೆಯಲ್ಲಿ ಈ ತಾಲೂಕಾ ಮಟ್ಟದ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಈ ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಈ ನಮ್ಮ ಶಿಕ್ಷಣಾಧಿಕಾರಿಗಳಾದ ಅನೂರ್ ಸಾಹೇಬ್ರೆ ಮತ್ತು ನಿಜಾನ ಸರ್ ಅವರೇ, ಮತ್ತು ಕ್ಷಮಿಸಬೇಕು ಯಾಕಂದ್ರೆ ಎಲ್ಲರ ಹೆಸರು ಗೊತ್ತಿಲ್ಲ ಮತ್ತು ಟೈಮ್ ಹಾಳಾಗಿದೆ, ಮಳೆ ಆಗೋ ಚಾನ್ಸಸ್ ಇದೆ ಮತ್ತು ಎಲ್ಲರಿಗೂ ಸ್ವಲ್ಪ ತಾಳ್ಮೆ ಅನ್ನೋದು ಇರ್ತದ. ಅದಕ್ಕೆ ನಾನು ಸ್ವಲ್ಪ ಮಾತಾಡ್ತೀನಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಈ ದೈಹಿಕ ಶಿಕ್ಷಕರು ತಾಲೂಕು, ರಾಜ್ಯ ಮತ್ತು ಜಿಲ್ಲೆ ಎಲ್ಲ ಅಧ್ಯಕ್ಷ, ಉಪಾಧ್ಯಕ್ಷ, ಸಂಸ್ಥೆ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾದ ಮುಸ್ತಾಕ್ ನಾಯ್ಕೋಡಿ ಅವರು ಮತ್ತು ಈ ಪಂದ್ಯಾವಳಿ ಭಾಗವಹಿಸುವಂತ ಎಲ್ಲ ನಮ್ಮ ಈ ಇಂಡಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಮತ್ತು ಎಲ್ಲ ಶಿಕ್ಷಕರಿಗೂ ನಮಸ್ಕರಿಸುತ್ತಾ ಸ್ವಲ್ಪ ಮಾತಾಡ್ತೀನಿ. ಯಾಕಂತಂದ್ರೆ ಪಂದ್ಯಾವಳಿ ಅನ್ನೋದು ಒಂದು ಜಗತ್ತಿನಲ್ಲಿ ಒಂದು ಸ್ಪರ್ಧಾತ್ಮಕ ಪ್ರಕಾಶ ಇರುವುದು. ಯಾಕಂತಂದ್ರೆ ಸ್ಪರ್ಧೆ ಅನ್ನೋದು ಇದು ಒಂದೇ ಸ್ಪರ್ಧೆ ಅಲ್ಲ, ಎಲ್ಲರದ್ದು ಸ್ಪರ್ಧೆ ಇದ್ದೇ ಇರುತ್ತೆ. ಯಾಕಂತಂದ್ರೆ ಈ ದೈಹಿಕ ಸ್ಪರ್ಧೆ ಅಂದ್ರೆ ದೈಹಿಕವಾಗಿ ನಾವು ಸದೃಢವಾಗಿ ನಮ್ಮ ದೇಶ ಕಟ್ಟುವಲ್ಲಿ ಒಂದು ದೊಡ್ಡ ವಿಚಾರ ಮಾಡಿ ಮತ್ತು ಶಕ್ತಿಯುತವಾಗಿ ನಮ್ಮ ದೇಶ ಕಟ್ಟಲಾಗ ಒಂದು ಇದು ಅಂತ ಹೇಳಿ ನಾ ಈ ಸಂದರ್ಭಗಳ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರು ಅವರು ಮುಂದೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಡ್ತಾರ. ಯಾಕಂತಂದ್ರೆ ಕೆಲವೊಂದು ಮಿಲಿಟರಿ ಸೇರ್ತಾರ, ಕೆಲವೊಂದು IPS ಆಫೀಸರ್ ಆಗ್ತಾರ ಮತ್ತು ಎಲ್ಲಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾರ. ಯಾಕಂತಂದ್ರೆ ಈ ಸ್ಪರ್ಧಾತ್ಮಕ ಜೊತೆಯಲ್ಲಿ ನಾವು ಮಾನಸಿಕವಾಗಿನೂ ಸದೃಢ ಆಗ್ಬೇಕಾಗ್ತದ. ಯಾಕಂತಂದ್ರೆ ಈ ಜಗತ್ತು ಬಹಳ ಸ್ಪರ್ಧೆಯಲ್ಲಿ ಇದೆ. ಅದಕ್ಕೆ ನಾವು ತಮ್ಮ ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಸ್ಪರ್ಧೆಯ ಜೊತೆಯಲ್ಲಿ ತಾವು ಮಾನಸಿಕವಾಗಿ ಸದೃಢ ಆಗ್ಬೇಕಾಗ್ತದ. ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವೆಲ್ಲರೂ ನಿರ್ಣಾಯಕರು ಇರ್ತೀರಿ, ತಾವು ನಿರ್ಣಾಯಕವಾಗಿ ಕರೆಕ್ಟ್ ಕೊಡ್ತೀರಿ ಅಂತ ನಾವು ಒಂದು ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ಯಾಕಂತಂದ್ರೆ ಇಲ್ಲಿ ಗೆಲುವು ಸೋಲುವು ಜಗತ್ತಿನಲ್ಲಿ ಇದ್ದುದು ಸತ್ಯನೇ. ಯಾಕಂದ್ರೆ ಗೆದ್ದವರು ಖುಷಿ ಪಡುತ್ತ ಸೋಲುದು ಮುಂದೊಂದು ದಿವಸ ನಾನು ಗೆದ್ದಬೇಕಂತೇಳಿ ಅದು ಒಂದು ಗುರಿ ಇಟ್ಕೋಬೇಕು. ಅಂದಕ್ಕರ ಮಾತ್ರ ನಾವು ಜೀವನದಲ್ಲಿ ಒಂದು ಸಾಧನೆ ಮಾಡೋಕೆ ಸಾಧ್ಯ ಅಂತೇಳಿ. ಯಾಕಂತಂದ್ರೆ ಸ್ವಲ್ಪ ನಾ ಮಾತಾಡಕ್ಕೆ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲ ವಂದಿಸಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ.